ಬರ್ರೋ ಸಿ ಎಸ್ ಕೆ ಫ್ಯಾನ್ಸ್ಗಳ ಕಮೆಂಟ್ ಸೆಕ್ಷನ್ ಹಾಕೊಂತಿದ್ರಲ್ಲ ಬರ್ರೋ ಏನು ಹೇಳ್ತೀರಾ ಇವಾಗ 49 ಅಂತೀರಲ್ವ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು 49 ಹಾಕಿರೋ ಇನ್ಮೇಲಿಂದ ಅನ್ನಿ 250 ಅಂತ ಅನ್ನಿ ಇನ್ಮೇಲೆ ಹೈಯೆಸ್ಟ್ ಟೋಟಲ್ ಹೊಡ್ಸ್ಕೊಂಡ್ಬಿಟ್ರಲ್ಲಪ್ಪ ನೀವು ಸಿ ಎಸ್ ಕೆ ಅವರು ಯಾವ ಟೀಮು ನಿಮ್ಮ ಮೇಲೆ ಹೈಯೆಸ್ಟ್ ಟೋಟಲ್ ಹೊಡೆದಿದೆ ಅಂತ ಕೇಳ್ತು ಅಂದರೆ IPL ಅಲ್ಲಿ ಹೇಳಿ RCB ಅಂತ, ಬೇರೆ ಯಾರೂ ಅಲ್ಲ RCB ಅಂತೇಳಿ. 49 ಅಲ್ಲ 250 ಹೇಳಿ ಇನ್ಮೇಲಿಂದ. ಅಲ್ಲಾಗಿರೋ ಕಾಂಪಿಟೇಷನ್ ಫೈಟ್ ಇದು ಏನೂ ಇಲ್ಲ ಅಲ್ಲಿ. ಒನ್ ಸೈಡೆಡ್ ಮ್ಯಾಚ್ ಇದು. ಎಕ್ಸ್ಪೆಕ್ಟೇಷನು ಇಲ್ಲ, ಏನೂ ಇಲ್ಲ, ಬದನೇಕಾಯಿ ಇಲ್ಲ, ಹಂಗಾಗಿ ಹೋಗ್ಬಿಡ್ತು. ಇವ್ರು ಪೋಪ್ಳಲ್ಲಿ ಆ ಥರ ವಿಕೆಟ್ನ ಕಳ್ಕೊಳ್ತಾ ಇದ್ದಂಗೆ ಪಾಪ ಸರ್ಫ್ರಾಜ್ ಖಾನ್ ಆಡಿದಂಥ ಒಂದು ಇಂಟೆಂಟಿಂದ ಒಂದು ಉದ್ದೇಶದಿಂದ ಆಡೋಲ್ಲ. ಅವನ ಅಜ್ಜಿ ಹೊಡಿಬೇಕು, ಸುಮ್ಮನೆ ಟೊಕು ಎಲ್ಲ ಆಡಬಾರ್ದು ಅಂತ. ಸೊ ಅದೊಂದು ಸ್ವಲ್ಪ ಇಷ್ಟ ಆಯಿತು ನನಗೆ. ಆ್ಯಂಡ್ ಪ್ರಶಾಂತ್ ವೀರ್ ಆಡಿದಂಥ ಆಟ, ಜೆಮಿ ಓಟನ್ ಆಡಿದಂಥ ಆಟ, ಇವ್ರು ಎಲ್ಲಿ ಟಾಪ್ ಆಡಲ್ಲ ಎಲ್ಲ ಆಡ್ತಾರೆ ಇವರು ಬ್ಯಾಟಿಂಗ್ನ. ಅಲ್ಲಿ ಆ ಬೌಲರ್ಸ್ಗಳಿಗೆ ಬಿಡ್ತಾರೆ ಅಲ್ಲಿ. ಪಾಪ ಜೆಮಿ ಓಟನ್ನು ಫಸ್ಟ್ ಮ್ಯಾಚಲ್ಲಿ ಮಸ್ತಾಗಿ ಆಡಿದ್ರು. ಅಲ್ಲಿ ಹೊಡೆದಂಥ ಸ್ಕೋರಲ್ಲಿ 127 ಅವ್ರದ್ದೇ ಮೇನ್ ಕಾಂಟ್ರಿಬ್ಯೂಷನ್ ಇತ್ತು. ಅವ್ರನ್ನ ಸೆಕೆಂಡ್ ಮ್ಯಾಚಾಗಿ ಕೂರಿಸ್ಬಿಟ್ರು, ಮತ್ತೆ ಥರ್ಡ್ ಮ್ಯಾಚಿಗೆ ಹಾಕೊಂಡ್ರು. ಇವ್ರ ಟೀಮಲ್ಲೇ ಗೊಂದಲ, ಇವ್ರ ಟೀಮೇ ಕಲ್ಗಚ್ಚೆದ್ದೋಗ್ಬಿಟ್ಟೈತೆ ಅದರಲ್ಲಿ. ಇವ್ರ ಫ್ಯಾನ್ಸ್ಗಳು ಬಂದ್ಬಿಟ್ಟು ಬೇರೆ ಟೀಮ್ ಫ್ಯಾನ್ಸ್ಗಳ ಬಗ್ಗೆ ಮಾತಾಡೋದು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಏನು ಮಾಡ್ತೀರಾ, ಏನು ಕಿತ್ಕೊಳಕ್ಕಾಗೋದಿಲ್ಲ. ಅಲ್ಲಾಗಿರೋ ಇವ್ರ ಅಗೇನ್ಸ್ಟ್ ನೋಡಿ ನಾವು ಹೆಂಗಿದ್ಬಿಟ್ಟು ಬರ್ತಿದ್ದೀವಿ ಅಂತ. ಅದು ನಮಗೇನಾದ್ರು ಚೇಸ್ ಕೊಡ್ತು ಅಂದರೆ ಇನ್ನೂ ಹುಚ್ಚನಾಗಿ ಹೊಡೆದಾಕ್ಬಿಡ್ತೀವಿ. ಚಿನ್ನಸ್ವಾಮಿಲಿ ಡಿಫೆಂಡ್ ಮಾಡಿಸ್ಕೊಂತವ್ರು ಇವ್ರು ನಮ್ಮ ಕೈಲಿ ಬಂದ್ಬಿಟ್ಟು. ಚಿನ್ನಸ್ವಾಮಿಲಿ ಡಿಫೆಂಡು ಅಂತಂದರೆ ಅದೊಂಥರ ಎಕ್ಸ್ಟ್ರಾರ್ಡಿನರಿ ವಿನ್ ಇದ್ದಂಗೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ಲುವಂಥ ಚಾನ್ಸೇ ಕಮ್ಮಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಇವ್ರು ನಮ್ಮ ಮೇಲೆ ಬಂದು ಲಾಸ್ಟ್ ಸೀಸನ್ 2 ಸಲ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಚೇಪಕರು ಡಿಫೆಂಡ್ ಮಾಡ್ಕೊಂಡ್ರು, ಈ ಸೀಸನು ಡಿಫೆಂಡು. ಇವ್ರಿಗೆ ನಮ್ಮ ಮೇಲೆ ಟಾಸ್ಕ್ ಇತ್ತು ಅಂತಂದರೆ ಚೇಸಿಂಗಾರು ತಗೊಳ್ರು, ಸ್ವಲ್ಪ ಗೆಲ್ತೀರೇನೋ ನೀವು, ಅಥವಾ ಹತ್ರ ಬರ್ತೀರೇನೋ ಗೊತ್ತಿಲ್ಲ. ಸಾರಿ, ಚೇಸಿಂಗ್ ಅಲ್ಲ, ಫಸ್ಟ್ ಬ್ಯಾಟಿಂಗ್ ತೊಗೊಂಡು ನೋಡ್ರಿ ಒಂದ್ಸಲ. ಏನಾದ್ರು ಬರ್ಬಹುದೇನೋ, ಗೆಲ್ಲೋ ಥರ ಆಗುತ್ತೇನೋ ಅಂತ. ಬಂದು ಹಂಗೆ ಸೋಲ್ತು ಅಂತ ಅಂದರೆ ನಮಗೂ ಬೇಜಾರಾಗೋದಿಲ್ಲ. ನೋಡಿ ಲಾಸ್ಟ್ ಸೀಸನ್ ಅಲ್ಲ, ಅದ್ರ ಲಾಸ್ಟ್ ಸೀಸನಿಂದ ಹಿಡ್ಕೊಂಡು ನೋಡಿ ಸೋತಿರೋಂಥ ಮ್ಯಾಚ್ಗಳಲ್ಲಿ ನೋಡ್ಕೊಬನ್ನಿ, ಯಾರೆಲ್ಲ ಡಿಫೆಂಡ್ ಮಾಡಿರೋದೆ ನಾವು. ಇವರು ಅದೇ ಬೇಕು ನಮ್ಗೆ ಅದೇ ಥರ ಸೋಲ್ಬೇಕು, ನಮಗೆ ಬೇರೆ ಥರ ಸೋಲ್ಬಾರ್ದು, ಅದೇ ಥರ ಸೋಲ್ಬೇಕು ಅಂತಲೇ ಬರ್ತಾರೆ ನಮ್ಮ ಮೇಲೆ. ಎಷ್ಟಪ್ಪ ಬಾಲ್ ಇದೆ, ಇನ್ನೂ ಮ್ಯಾಚೇ ಮುಗ್ದಿಲ್ಲ, ಆಗಲೇ ಬಂದ್ಬಿಟ್ಟಿದ್ದೀನಿ. ಆಲ್ ಔಟ್ ಆಗೋವರೆ ಗುರು. 43 ರನ್ನ, ಭಾರಿ ಮಾರ್ಜಿನ ವಿಕ್ಟ್ರಿ. ನನಗೆ ಪೇಷನ್ಸ್ ಇಲ್ಲ, ಅದಕ್ಕೆ ಬಂದ್ಬಿಟ್ಟು ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ. 60 ರನ್ ಮಾರ್ಜಿನಿಂದ ಏನಾರು ಗೆದ್ಬಿಟ್ಟಿತ್ತು ಅಂತಂದರೆ, ಗೆಲ್ಬಹುದಾಗಿತ್ತು, ಬೇಗ ವಿಕೆಟ್ ಎತ್ಕೊಂಡಿತ್ತು ಅಂತಂದಿದ್ರೆ. ಬಟ್ 60 ರನ್ ಮಾರ್ಜಿನ್ ಆಗಿಲ್ಲ, 43 ರನ್. ಅನ್ಯಾವ ಇದು ಹೆವಿ ಮಾರ್ಜಿನ್ ವಿಕ್ಟ್ರಿ 43 ರನ್ ಅಂತ ಅಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು. 100 ರನ್ ಮಾರ್ಜಿನ್ ವಿಕ್ಟ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ನಾವು, 250 ಹೊಡಿತಾ ಇದ್ದಂಗೆ. ಬಟ್ ಅಷ್ಟಾಗಲಿಲ್ಲ. 43 ರನ್ ಆಬ್ವಿಯಸ್ಲಿ ಇದು ಕೂಡ ಒನ್ ಆಫ್ ದ ಹೈಯೆಸ್ಟ್ ಮಾರ್ಜಿನ್ ವಿಕ್ಟ್ರಿಲೇ ಬರುತ್ತೆ. CSK ಅಗೇನ್ಸ್ಟು 60 ರನ್ನರು ಈ ಒಂದು ಮಾರ್ಜಿನವ್ರಿಗೆ ಗೆದ್ದಿತ್ತು ಅಂದರೆ ಇದು ನಮ್ಮ ಬೆಸ್ಟ್ ಆಗೋಗ್ಬಿಟ್ಟಿರೋದು. CSK ಅಗೇನ್ಸ್ಟ್ ಯಾರೂ ಕೂಡ ಈ ಥರ ಒಂದು ದಾಖಲೆ ಮಾಡಿರಲಿಲ್ಲ, ಆ ಥರ ಆಗೋಗ್ಬಿಟ್ಟಿರೋದು. ಬಟ್ ಆದರೂ ನಾವು ಟಾಪಲ್ಲಿ ಬರ್ತೀವಿ 43 ರನ್ನ ವಿಕ್ಟ್ರಿ ಆಗಿರೋದ್ರಿಂದ. ಸೊ ಇದನ್ನು ಕೂಡ ಹೇಳ್ಕೊಳ್ಳಿ CSK ಫ್ಯಾನ್ಸು. RCB ನಿಮ್ಮ ಮೇಲೆ ಯಾವ ಮಾರ್ಜಿನಲ್ಲಿ ಗೆಲ್ತು ಈ ಸೀಸನ್ ಅಂದರೆ 43 ರನ್ನಿಂದ ಗೆಲ್ತು ಅಂತ. ಲಾಸ್ಟ್ ಸೀಸನ್ ನೋಡಿದ್ರೆ 50 ರನ್ನಿಂದ ಗೆದ್ದಿದ್ದೀವಿ, ಈ ಸೀಸನ್ ನೋಡಿದ್ರೆ 43 ರನ್ನಿಂದ ಗೆದ್ದಿದ್ದೀವಿ. ಏನೋ ಇದು ಕಾಂಪಿಟೇಷನ್, ಇದು ಬ್ಯಾಟಲ್ಲ, ಇದು ರೈವಲ್ರಿನ, ಇದು ಯಾವುದೋ ಒಳ್ಳೆ ಇಂಡಿಯಾ ಪಾಕಿಸ್ತಾನ ರೈವಲ್ರಿ ಥರ ಆಯ್ತಲ್ಲಿ. ಹೌದು ಆಡ್ರು ಇಲ್ಲ ಅಂತಲ್ಲ, CSK ಅವ್ರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ಬೌಲಿಂಗ್ ಸರಿಯಾಗಿ ಚಚ್ಚಿಸ್ಕೊಂಡ್ರು. ಲಾಸ್ಟ್ 4 ಓವರಲ್ಲಿ 78 ರನ್ ಚಚ್ಚವ್ರೆ ನಮ್ಮ RCB ಬ್ಯಾಟ್ರಸ್ಗಳು. ಹುಚ್ಚನಾಗಿ ಹೊಡೆದ್ರು, ಹುಚ್ಚನಾಗಿ ಇಟ್ಟಾಡ್ಸ್ಕೊಂಡು ಹೊಡೆದ್ರು ಅಷ್ಟೇ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಬೇರೆ ಏನೂ ಇಲ್ಲ. ಅವ್ರು ಆಡಿಲ್ವಾ ನಮ್ಮ ಮೇಲೆ, ಆಡಿದ್ರು ಆಬ್ವಿಯಸ್ಲಿ ಚೆನ್ನಾಗಿ ಆಡಿದ್ರು CSK ಅವರು ಬ್ಯಾಟಿಂಗು. ಹೌದು ಅವರು ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿಲ್ಲ ಅಂತಂದರೆ ತೀರಾ ಹತ್ರಕ್ಕೆ ಬಂದಿರ್ತಿತ್ತೇನೋ, ಲಾಸ್ಟ್ ಓವರ್ಗೂ ಹೋಗಿರ್ತಿತ್ತೇನೋ, ಅಂದರೆ ಲಾಸ್ಟ್ ಬಾಲರ್ಗೂ ಹೋಗಿರ್ತಿತ್ತೇನೋ, ಚೇಸ್ ಆನ್ ಮಾಡಿರ್ತಿದ್ರೇನೋ ಹೇಳಕ್ಕೆ ಬರ್ತಿರಲಿಲ್ಲ. ಯಾಕಂದರೆ ನೋಡಿದ್ವಿ ನಾವು IPL ಅಲ್ಲೇನು 250 ಟಾರ್ಗೆಟ್ ಏನು ಚೇಸ್ ಆನ್ ಆಗೇ ಇಲ್ಲ ಅನ್ನೋ ಥರ ಏನಿಲ್ಲ. ಅದು ಚಿನ್ನಸ್ವಾಮಿ 250 ಟಾರ್ಗೆಟ್ ಏನು ಸೇಫ್ ಏನಲ್ಲ. ಇದು ಚಿನ್ನಸ್ವಾಮಿಲಿ ಗೊತ್ತಿತ್ತು 230 ಆ್ಯಂಡ್ ಅಬೋವ್ ಇರಲೇಬೇಕು ಇಲ್ಲಿ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ಅಂತ. ಅದಕ್ಕೋಸ್ಕರ 6 ಇಂಚಿಗೆ ಚಚ್ಚಿದ್ದು. ಇಲ್ಲ ಗುರು ನಮ್ಮದು ಸೇಫ್ ಟಾರ್ಗೆಟು 200 ಓಕೆ ಅನ್ನೋ ಥರ ಇದ್ದಿತ್ತು ಅಂತಂದರೆ ಈ ಮ್ಯಾಚು ಕೂಡ ಕಾಲೆತ್ಕೋಬೇಕಾಗಿತ್ತು ನಾವು. ಕಾಲೆತ್ತಿಸಿದ್ವಿ ಇವತ್ತು ಅವ್ರಿಗೆ, CSK ಅವ್ರಿಗೆ. ಟಾಸ್ ಗೆದ್ಬಿಟ್ಟು ಅವರು ಇಲ್ಲಮ್ಮ ನಾವು ಚೇಸ್ ಮಾಡ್ತೀವಿ ಅಂತ ಇದ್ದಂಗೆ ನಮ್ಮ RCB ಬ್ಯಾಟರ್ಸ್ ಇವರು ಇವತ್ತು ಯಾರು ನೋಡಿದಿಲ್ಲ RCB ಕಡೆ, ಎಲ್ಲರೂ ನೋಡಿದ್ರು, ಎಲ್ಲರೂ ಮಸ್ತಾಗಿ ಆಡಿದ್ದಾರೆ. ಫಿಲ್ ಜಾರ್ಜ್ ಜೊತೆಗೆ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಇನಿಷಿಯಲ್ 3 ಓವರ್ಸು ಸಿಕ್ಕಾಪಟ್ಟೆ ಟಫ್ ಆಗಿತ್ತು. ಬಾಲ್ ಮೇಲಿಂದ ಬಂದು ಬಿದ್ದಂಥ ಬಾಲು ಅಲ್ಲೇ ಕೂತ್ಕೊಂಡಿತ್ತು. ಬಾಲು ಔಟ್ಫೀಲ್ಡ್ ಹೆಂಗಿತ್ತು ಅಂತಂದರೆ, ಹೌದು ಫ್ಲ್ಯಾಟಾಗಿ ಹೊಡೆದ್ರೆ ಮಾತ್ರ ಹೋಗ್ತಾ ಇತ್ತು, ನೆಲದ ಮೇಲೆ ಹೊಡೆದ್ರೆ. ಮೇಲಿಂದ ಏರಿಯಲ್ಲಿ ಏನಾದ್ರು ಬಂದು ಕೂತ್ಕೊಂತು ಅಂತಂದರೆ ಬಾಲ್ ಟ್ರಾವೆಲ್ ಆಗ್ತಿಲ್ಲ, ಹಂಗೆ ಪಚಕ್ಕನ ಕಚ್ಕೊತಾ ಇತ್ತು.
ಸೊ ಬಚಾವ್ ಆಗ್ತಿದ್ರು. ಒಂದು ಫಸ್ಟ್ 3 ಓವರಲ್ಲಿ ಸಿಕ್ಕಾಪಟ್ಟೆ ಚಾನ್ಸಸ್ ಕ್ರಿಯೇಟ್ ಆಗಿತ್ತು. ನೋಮನ್ಸ್ ಲ್ಯಾಂಡಲ್ಲೆಲ್ಲ ಲ್ಯಾಂಡ್ ಆಗ್ತಾಯಿತ್ತು. ಅದಾದ ನಂತರ ಅಗ್ರೆಸಿವ್ ಅಪ್ರೋಚಲ್ಲಿ ವಿರಾಟ್ ಕೊಹ್ಲಿ ಆಡೋದಕ್ಕೆ ಹೋದರು. ಸೊ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಕಂಬೂಜ್ ಅವರ ಬೌಲಿಂಗಲ್ಲಿ ಒಂದು ಕ್ಯಾಚ್ ಕೂಡ ಡ್ರಾಪ್ ಮಾಡ್ತಾರೆ ಶಿವಮ್ ದೂಬೆ ಅವರು. ಆಮೇಲೆ ಅವರೇ ಬಂದ್ಬಿಟ್ಟು ಕ್ಯಾಚ್ ಹೇಳ್ಕೊಡೆ ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ಚೆನ್ನಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಆಡಿದಂಥ ಟೈಮಲ್ಲಿ 28 ರನ್ ಹೊಡೆದಿದ್ದಾರೆ. ಈ ಕಡೆಯಿಂದ ಫಿಲ್ ಸಾಲ್ಟು ಅವ್ರು ಆಡೋವಂಥ ಟೈಮಲ್ಲಿ ಸೈಲೆಂಟ್ ಆಗಿದ್ರು. ಆಮೇಲೆ ಅವ್ರು ಆಕ್ಸಿಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೋಪ್ಳಲ್ಲಿ ಎಷ್ಟಪ್ಪ ಹೊಡೆದಿದ್ದು ನಾವು 51 ರನ್ನು. ಇವ್ರು ನೋಡಿ 70 ರನ್ ಹೊಡೆದ್ರು ಪೋಪ್ಳಲ್ಲಿ ಇವರು. ಬಟ್ ವಿಕೆಟ್ಸ್ ನಾವು 1 ವಿಕೆಟ್ ಕಳ್ಕೊಂಡಿದ್ರೆ ಇವ್ರು 3 ವಿಕೆಟ್ ಕಳ್ಕೊಂಡ್ರು. ಹೆಚ್ಚು ಕಮ್ಮಿ 4 ವಿಕೆಟ್ ಅಂತ ಅಂದ್ಕೊಳ್ಳಿ. 6.1 ಓವರ್ಗೆ 4 ವಿಕೆಟ್ ಡಮಾರ್ ಆಗೋಗ್ಬಿಡ್ತಲ್ಲಿ. ಇವರು ಮೇಯ್ನಾಗಿ ಪೋಪ್ಳಲ್ಲಿ ವಿಕೆಟ್ ಕಳ್ಕೊಂಡಿಲ್ಲ ಅಂತಂದರೆ ನಮಗಿನ್ನೂ ಅಗ್ರೆಸಿವ್ ಸ್ಟಾರ್ಟ್ನ ಕೊಟ್ಬಿಟ್ಟು ಪೋಪ್ಳಲ್ಲಿ ವಿಕೆಟ್ ಕಳ್ಕೊಂಡ್ರೆ ಅಂದರೆ ಖಂಡಿತ ಇವತ್ತು ಮ್ಯಾಚ್ನ ಗೆಲ್ಲುವಂಥ ಎಲ್ಲ ಪಾಸಿಬಿಲಿಟಿ CSK ಇತ್ತು. ಇವರು ಪಿರಿಯಾಡಿಕಾಗಿ ವಿಕೆಟ್ನ ಕಳ್ಕೊಂಡು ನೋಡಿ ಲಾಸ್ಟ್ ಮ್ಯಾಚು ವಿಕೆಟ್ನ ಕಳ್ಕೊಂಡ್ರು. ಮಿಡ್ಲ್ ಆರ್ಡರ್ ಮೇಲೆ ಲೋವರ್ ಮಿಡ್ಲ್ ಆರ್ಡರ್ ಮೇಲೆ ಪ್ರೆಷರ್ ಹಾಕಿದ್ರು. ಈ ಮ್ಯಾಚು ವಿಕೆಟ್ನ ಕಳ್ಕೊಂಡ್ರು. ಟಾಪ್ ಆರ್ಡರ್ ಏನು ಆಡ್ತಿದ್ದಾರೆ? ಸಂಜು ಸ್ಯಾಮ್ಸನ್ ಏನು ಆಡ್ತಾ ಇದ್ದಾರಲ್ಲಿ? ಫಸ್ಟ್ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಬರೋಣ ಅವ್ರ ಬ್ಯಾಟಿಂಗಿಗೆ. ಆಡಿದ್ರಪ್ಪ ಫಿಲ್ ಸಾಲ್ಟ್ 46 ರನ್ ಹೊಡೆದ್ರು. ಅವರು ಕೂಡ ಮಿಡ್ ವಿಕೆಟ್ ರೀಸನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಬೌಂಡ್ರಿಯನ್ನು ಕ್ಲಿಯರ್ ಮಾಡೋದಕ್ಕೆ ಆಗಿಲ್ಲ. ಸೊ ಕಂಬೋಜ್ ಅವ್ರಿಗೆ 1 ವಿಕೆಟ್ ಬಿದ್ದಿದೆ. 50 ರನ್ ಚಚ್ಚಿಸ್ಕೊಂಡಿದ್ದಾರೆ. ಈ ಕಡೆಯಿಂದ ಜೇಮಿ ಓವರ್ಟನ್ ಯಾವ ರೇಂಜಿಗೆ ಚಚ್ಚಿಸ್ಕೊಂಡ್ರು ಅಂತಂದರೆ ಚೆನ್ನಾಗಿ ಚಚ್ಚಿಸ್ಕೊಂಡ್ರು. 19ನೇ ಓವರು 30 ರನ್ನು. ಪಾಪ ಚೆನ್ನಾಗಿ ಮಾಡಿದ್ರು. ಮಿಕ್ಕಿದ 2 ಓವರ್ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಓವರು 19ನೇ ಓವರ್ 30 ರನ್ ಚಚ್ಚಿಸ್ಕೊಂಡ್ಬಿಟ್ರು. 4 ಸಿಕ್ಸು ಟೀಮ್ ಡೇವಿಡ್ ಕೈಲಿಯಲ್ಲಿ ಇಟ್ಟಾಡ್ಸ್ಕೊಂಡು ಚಚ್ಚಾಕ್ಬಿಟ್ರು. ಫಿಲ್ ಸಾಲ್ಟ್ ವಿಕೆಟ್ನ ಶಿವಮ್ ದೂಬೆನೇ ಬಂದ್ಬಿಟ್ಟು ಎತ್ತಬೇಕಾಗಿತ್ತು. ಸೊ ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಅದ್ದೂರಿಯಾಗಿ ಆಡಿದ್ದು ನಮ್ಮ DDP. ಲಾಸ್ಟ್ ಮ್ಯಾಚು ಮಸ್ತ್ ಪರ್ಫಾರ್ಮೆನ್ಸು, ಈ ಮ್ಯಾಚು ಮಸ್ತ್ ಪರ್ಫಾರ್ಮೆನ್ಸು. ಇನ್ಫ್ಯಾಕ್ಟ್ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಸ್ವಲ್ಪ ಮೇಲ್ಗಡೆ ಬೇರೆ ಬಂದಿದ್ದಾರೆ. ಇವಾಗ 100 ರನ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಕ್ಲಿನಿಕಲ್ ಪರ್ಫಾರ್ಮೆನ್ಸು ಮಗ ನಮ್ಮ DDPಯಿಂದ 29 ಬಾಲಿಗೆ ಬಂದಂಥ 50 ಆಗ್ತಾ ಇದ್ದಂಗೆ ಔಟ್ ಆಗ್ತಾರೆ. ಬೋಲ್ಡ್ ಆಗ್ತಾರೆ. ಹಿಂದೆ ಹೋಗಿ ಒಂಥರ ಅವರು ಹಿಂದೆಗಡೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಅವರಿಗೆ ಕರೆಕ್ಟಾಗಿ ಜಡ್ಜ್ ಮಾಡಲಿಲ್ಲ. ಬಾಲು ವಿಕೆಟ್ ಲೈನಲ್ಲಿ ಬರ್ತಿದೆ ಅಂತ ನೋಡಲಿಲ್ವೇನವರು. ಸೊ ಹಿಂದೆಗಡೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಬೋಲ್ಡ್ ಆಗ್ತಾರೆ. ಇನ್ಫ್ಯಾಕ್ಟ್ ಅದೇ ಥರ ಇನ್ನೊಂದು ಟೀಮ್ ಡೇವಿಡ್ ಕೂಡ ಔಟ್ ಆಗ್ತಾರೆ, ಬೋಲ್ಡ್ ಆಗಿರ್ತಾರೆ. ಬಟ್ ಅದು ಕಂಬೋಜ್ ಅವರ ಬೌಲಿಂಗಲ್ಲಿ ಅದು ನೋ ಬಾಲ್ ಆಗಿರುತ್ತೆ ಅನ್ಫಾರ್ಚುನೇಟ್ಲಿ. ಇಲ್ಲ ಆಗಿರೋ ಅದೇನಾದ್ರು ಔಟ್ ಆಗೋಗ್ಬಿಟ್ಟಿತ್ತು ಅಂತಂದಿದ್ರೆ, ಇವ್ರು ನೋ ಬಾಲ್ ಹಾಕಿರಲಿಲ್ಲ ಅಂತಂದಿದ್ರೆ ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಆದರೂ ಆಗಿರ್ಬೋದಾಗಿತ್ತು. ಹೇಳಕ್ಕೆ ಬರ್ತಿರಲಿಲ್ಲ. 230, 220, 225 ಸೊ ಈ ಥರ ರೆಸ್ಟ್ರಿಕ್ಟ್ ಆಗಿತ್ತು ಅಂತಂದರೆ CSKಗೆ ಅವ್ರು ವಿಕೆಟ್ ಕಳ್ಕೊಂಡು ಕೊಲಾಪ್ಸ್ ಆದರೂ ಕೂಡ ನೋಡಿ ಇವಾಗ ಎಷ್ಟು ಹೊಡೆದಿದ್ದಾರೆ CSK ಅವರು. 207 ರನ್ ಹೊಡೆದಿದ್ದಾರೆ. ಆದರೂ ಕೂಡ ಇನ್ನೂ ಒಂದು ಔಟ್ಸೈಡ್ ಚಾನ್ಸ್ ಅಂತ ಖಂಡಿತ ಇರೋದು. ಒಂದು 230 ಆ್ಯಂಡ್ ಬಿಲೋ ಏನಾದ್ರು ಇತ್ತು ಅಂದರೆ ನಮ್ಮ ಸ್ಕೋರು 250 ಅಂದರೆ ಇದೊಂಥರ ಯೂಜ್ ಪರ್ವತದ ಥರನೇ ಕಾಣಿಸುತ್ತೆ. ಅದಕ್ಕೋಸ್ಕರ ಅಲ್ವಾ CSK ಅವರು ಅಗ್ರೆಸಿವ್ ಆಗಿ ಆಡೋದಕ್ಕೆ ಹೋಗಿದ್ದು. ಇನಿಷಿಯಲಿನೇ ಪೋಪ್ಳೆಲ್ಲ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಡೋದಕ್ಕೆ ಹೋಗಿದ್ದು. ನಾವು 51 ರನ್ ಹೊಡೆದಿದ್ವಿ ಪೋಪ್ಳಲ್ಲಿ. ಅವ್ರು 70+ ರನ್ ಹೊಡೆದಿದ್ದಾರೆ ಪೋಪ್ಳಲ್ಲಿ. ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗೋರು ಪೋಪ್ಳಲ್ಲಿ. ಆ್ಯಂಡ್ ಅದನ್ನು ಕಂಟಿನ್ಯೂ ಕೂಡ ಮಾಡಿಲ್ಲ ಅಂದರೆ ಇನ್ನೂ ಹೊಡೆಯೋಕ್ಕೆ ಆಗ್ತಿರಲಿಲ್ಲ CSK ಅವ್ರ ಕೈಯಲ್ಲಿ. ನಿಲ್ಲಿಸಲಿಲ್ಲ ಅವ್ರು, ಹಂಗೆ ಕಂಟಿನ್ಯೂ ಮಾಡ್ಕೊಂಡಿರ್ಬೋದು. ಬಟ್ ಪೀರಿಯಾಡಿಕಾಗಿ ವಿಕೆಟ್ ಕಳ್ಕೊಂಬಂದ್ರು. ನಾವು ಕಳ್ಕೊಂಡಿದ್ದೆ 3 ವಿಕೆಟು. ಇವರು ಪೋಪ್ಳಲ್ಲೇ 3 ವಿಕೆಟ್ನ ಕಳ್ಕೊಂಡು ಉದುರ್ಕೊಂಡ್ಬಿಟ್ಟಿದ್ರು. ಸೊ ಇವತ್ತು ಬೌಲಿಂಗಲ್ಲಿ ಏನಂತ ಆನ್ ಪಾಯಿಂಟ್ ಪರ್ಫಾರ್ಮೆನ್ಸ್ ಏನಿಲ್ಲ CSK ಅವ್ರದ್ದು. ದಾನ ಕೊಡ್ದಂಗೆ ಹೊಡೆದು ಅಟ್ಕೊಂಡು ಹೊಡೆದವ್ರು ಇವತ್ತು. ಗ್ರೌಂಡ್ ತುಂಬ ಸಿಕ್ಸಸ್ಗಳ ಸುರಿಮಳೆನೇ ಇವತ್ತು. 19 ಸಿಕ್ಸ್ ಹೊಡೆದಿರೋದು. ಟೀಮ್ ಡೇವಿಡ್ 8 ಸಿಕ್ಸು. ಈ ಕಡೆಯಿಂದ ನಮ್ಮ ರಜತ್ ಪತಿದಾರ್ ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ಪು. ಪತಿದಾರ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವರಲ್ಲಿ ಟೀಮ್ ಡೇವಿಡ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಭೇಟಿ ಆಡೋದಕ್ಕೆ. ಆಮೇಲೆ ಕನ್ವರ್ಟ್ ಮಾಡಿದ್ದು ಡೆತ್ ಓವರ್ಸಲ್ಲಿ. ಆಲ್ಮೋಸ್ಟ್ ಲಾಸ್ಟ್ 3 ಓವರ್ಸು ಇವರು ಸ್ಟ್ರೈಕೇ ಕೊಡಲಿಲ್ಲ ಅಲ್ಲಿ ರಜತ್ ಪತಿದಾರ್ಗೆ. ಆ ಥರ ಆಡ್ಬಿಟ್ಟು ಟೀಮ್ ಡೇವಿಡ್ ಅವರು ನಾನು ಆಡ್ತೀನಿ ಚಿನ್ನ ಅಂತ. ನಾನು ಇವರೇ 50 ಹೊಡಿತಾರೆ ಅಂತ ಅನ್ಕೊಂಡ್ರೆ ಇವರೇ 150ನ ಹೊಡ್ಕೊಂಬಿಟ್ರು ಆರಾಮಾಗಲ್ಲಿ. 4 ಸಿಕ್ಸ್ ಹೊಡಿತಾರೆ ಜೇಮಿ ಓವರ್ಟನ್ಗೆ. ಆ್ಯಂಡ್ ಈ ಸ್ಪಿನ್ನರ್ ಯಾರಪ್ಪ ಅವರು? ನೂರ್ ಅಹ್ಮದ್ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾರಲ್ಲಿ. ಹ್ಯಾಟ್ರಿಕ್ ಸಿಕ್ಸ್ ಹೊಡಿತಾರೆ ನೂರ್ ಅಹ್ಮದ್ಗೆ. ಬಾರಪ್ಪ ನೀನು ಅಫ್ಘಾನ್ ಸ್ಪಿನ್ನರ್ ಅಲ್ಲ, ನೀನು ಲೆಜೆಂಡ್ರಿ ಸ್ಪಿನ್ನರ್ ಅಲ್ವಾ ನೀನು, ಬಾಚಿನ ಅಂತ ಸ್ವಾಗತ ಮಾಡ್ತಾರೆ. ಸೊ 8 ಸಿಕ್ಸು. ಆ ಕಡೆಯಿಂದ ರಜತ್ ಪತಿದಾರ್ 6 ಸಿಕ್ಸು. ಬರೀ 6ಗಳಲ್ಲೇ ಡೀಲ್ ಮಾಡಿದರೆ, 4ಗಳಲ್ಲೇ ಡೀಲ್ ಮಾಡಿಲ್ಲ ಇವತ್ತು RCBಯ ಬ್ಯಾಟರ್ಸ್ಗಳು. 6ಗಳಲ್ಲೇ ಡೀಲ್ ಮಾಡಿದರೆ. ಇನ್ನು ಇವ್ರು CSK ಅವರು ಸ್ವಲ್ಪ ಸರ್ಫರಾಜ್ ಖಾನ್ ಎಲ್ಲ ಸ್ವಲ್ಪ 4ಅಲ್ಲಿ ಡೀಲ್ ಮಾಡಿದರೆ 8-4ನೇ ಹೊಡೆದಿದ್ದಾರೆ. ಬಟ್ ನಮ್ಮ RCB ಅವ್ರು ಕೆಳಗಡೆ ಆಡೋದಕ್ಕೆ ನೋಡ್ತಿಲ್ಲ, ಬಾಲ್ನ ತೇಲಿಸ್ತಾ ಇದ್ರು. ಆಕಾಶ ನೋಡ್ರಿ ಅಂತ. 6 ಅವ್ನು ಅಜ್ಜಿ ಜೇಮಿ ಓವರ್ಟನಿಗೆ ಲಾಸ್ಟ್ ಬಾಲ್ 6 ಹೊಡಿತಾರೆ ನೋಡಬೇಕು. ಅಜ್ಜಿ ಕಬ್ಬನ್ ಪಾರ್ಕಿಗೆ ಹೋಗಿ ಲ್ಯಾಂಡ್ ಆಗುತ್ತೆ. ಸ್ಟೇಡಿಯಂ ಬಿಟ್ಟು ಈಚೆ ಹೋಗೋ ಹತ್ರ ಹೊಡೆದಿದ್ದೀವಿ ನಾವು. ಈಚೆ ಇಟ್ಟಿದ್ದೀವಿ. ಬರೀ ಜೇಮಿ ಓವರ್ಟನ್ ಅವ್ರ ಬಾಲ್ ಮಾತ್ರ ಅಲ್ಲ, ಉಗ್ದಟ್ಟಿದ್ದೀವಿ CSK ಅವ್ರು. ನನ್ನ ಮಕ್ಕಳ ಕಾಂಪಿಟೇಷನ್ ಕೊಟ್ಟಾರ ಆಡ್ರು. ಲಾಸ್ಟ್ ಸೀಸನ್ ನೋಡ್ರೆ 50 ರನ್ ಮಾರ್ಜಿನ್ ಅಂತೆ. ಈ ಸೀಸನ್ ನೋಡ್ರೆ 45-46 ರನ್ ಮಾರ್ಜಿನ್ ಅಂತೆ. ಎಲ್ಲಿ ಬುಡಕ್ಕೆ ಬರ್ಸಿದ್ರೆ? ಮುಂಚೆ ಆದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತಪ್ಪ ನಮಗೆ. ಸ್ವಲ್ಪ ಬುಡಕ್ಕೆ ಬರ್ಸ್ತಾರೆ, ಸ್ವಲ್ಪ ಮಜಾ ಇರುತ್ತೆ, ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಏನಿಲ್ಲ ಗುರು. ನೋಡಿ ಲಾಸ್ಟ್ ಸೀಸನ್ ಬರೋ 50 ರನ್ ಮಾರ್ಜಿನು, ಈ ಸೀಸನ್ 46 ರನ್. ನೆಕ್ಸ್ಟ್ ಸೀಸನು ಇದೇ ಥರ ಮಾರ್ಜಿನು ಪಕ್ಕ. ಯಾಕಂದರೆ ಅದೇ ಟೀಮನ್ನೇ, ಕೋರ್ ಟೀಮನ್ನೇ ಮೇಂಟೈನ್ ಮಾಡ್ತೀವಿ. ಇವರು ಕೂಡ ಒಂಥರ ಖಾಲಿ ಪಲಾವ್ ಥರ ಟೀಮ್ ತಾನೆ ಇಟ್ಕೊಂಡ್ಬರ್ತಾರೆ. ನೆಕ್ಸ್ಟ್ ಸೀಸನ್ ಕೂಡ ಪಕ್ಕ ಹೊಡಿತಾರೆ. ನೆಕ್ಸ್ಟ್ ಮೆಗಾ ಆಕ್ಷನ್ ಆಗೋರ್ಗೂ ಕೂಡ CSK ನಮ್ಮ ಮೇಲೆ ಸ್ವಲ್ಪ
ಕಾಂಪಿಟೇಷನ್ ಕೊಡ್ತಾರೆ, ಟಫ್ ಫೈಟ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಾನು ಮುಂಚೆನೇ ಹೇಳಿದ್ದೆ ಇದು ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ, ಅದೇ ರೀತಿ ಒನ್ ಸೈಡ್ ಮ್ಯಾಚನ್ನೇ ಆಗಿದ್ದು. ಸೊ ಈ ಒಂದು ಟಾರ್ಗೆಟ್ನ 250 ರನ್ನ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಬಂದಂಥ CSKಗೆ ಗೊತ್ತಲ್ಲಪ್ಪ ನಮ್ಮ ಸಂಜು ಬಾಯ್. ಫಸ್ಟು ಗಾಯಕ್ವಾಡ್ ಬಗ್ಗೆ ಹೇಳಬೇಕು. ಇಬ್ಬರು ಒಂದೊಂದು 6 ಹೊಡೆದವ್ರೆ, ಸಂಜು ಅಣ್ಣ ಗಾಯಕ್ವಾಡ್ ಇಬ್ಬರು ಒಂದೊಂದು 6 ಹೊಡೆದವ್ರೆ. ಗಾಯಕ್ವಾಡು ಅದೇ ಥರ ಔಟ್ ಆಗೋರೆ, ಸಂಜುನು ಅದೇ ಥರ ಔಟ್ ಆಗೋರೆ, ಇಬ್ಬರು ಒಬ್ರಿಗೆ ಔಟ್ ಆಗೋರೆ. ಸೊ ಇಬ್ಬರು ಓಪನರ್ ಸೇರ್ತಿರೋದು ಜೇಕಬ್ ಡಫಿಯಲ್ಲಿ. ಇಬ್ಬರು ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಬಿಟ್ಟು ಅವ್ರು ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟರು ದೇವದತ್ ಪಡಿಕಲ್ಗೆ ಅಷ್ಟೇ. ಸ್ಕಿಲ್ ಅಂತ ಹೇಳಬೇಕು, ಹಂಗೆ ನೋಡೋಕೋದು ಜೇಕಬ್ ಡಫಿದು. ಸೊ ನೋಡಿ ಜಾಶ್ ಹೆಜ್ಲುಡ್ನ ನಾವು ಮಿಸ್ ಮಾಡ್ಕೊತಾನೆ ಇಲ್ಲ, ಆ ಥರ ತೊಗೊಂಬತ್ತಾ ಇದ್ದಾರೆ ಜೇಕಬ್ ಡಫಿ ಅವರು. ಇನಿಷಿಯಲ್ ಬ್ರೇಕ್ ಥ್ರೂ, ಫಸ್ಟ್ನೇ ಓವರು ವಿಕೆಟು, ಸೆಕೆಂಡ್ನೇ ಓವರು ವಿಕೆಟು, ಮೂರನೇ ಓವರು ವಿಕೆಟು. ಫಸ್ಟ್ ಓವರ್ ಇವರು ಒಳ್ಳೆ ಗಾಯಕ್ವಾಡ್ ಔಟ್ ಆಯಿತು ಅಂತಂದರೆ ಒಂದು 6 ಹೊಡೆದ್ಬಿಟ್ಟು, ಈಗ ಸೆಕೆಂಡ್ ಓವರ್ ಆಯುಷ್ ಮಾತ್ರ ಬಂದಿದ ತಕ್ಷಣ ಅಲ್ಲಿ ಮಿಡ್ ಆಫ್ ಮೇಲೆ ಎತ್ತಾಕಂತ ಹೋಗೋರು. ಮಿಡ್ ಆಫ್ ಕ್ಲಿಯರೇ ಆಗಲಿಲ್ಲ, ಅಲ್ಲಿ ಟೈಮೇ ಆಗಲಿಲ್ಲ ಬಾಲು, ಸೀದಾ ಕ್ಯಾಚ್ ರಜತ್ ಪಚಿದಾರ್ ಹೊಡ್ಕೊಂಡು. ಈ ಕಡೆಯಿಂದ 3ನೇ ವಿಕೆಟ್ ಬಂದಿದ್ದು ಸಂಜು ಸ್ಯಾಮ್ಸನ್ ಅವ್ರದ್ದು. ಅದೇ ಥರ ಸಿಮಿಲರ್ ಆಗಿ ನೋಡಿ ಸಂಜು ಸ್ಯಾಮ್ಸನ್ ಒಂಥರ ಬಾಲ್ ಬಿದ್ದು ಅವೇ ಮೂವ್ ಆಗ್ತಾ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಾಯಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿ ಫಸ್ಟ್ ಮ್ಯಾಚು ಕೂಡ ಅದೇ ಥರ ಔಟರು, ಇನ್ಫ್ಯಾಕ್ಟ್ ಸೆಕೆಂಡ್ ಮ್ಯಾಚ್ ಯಾವ ಥರ ಔಟರ್ ಮರ್ತೋಗಿದ್ದೀನಿ. ಥರ್ಡ್ ಮ್ಯಾಚ್ನು ಕೂಡ ಅದೇ ಥರನೇ ಔಟ್ ಆದರು. ಬಾಲ್ ಬಿದ್ದು ಸ್ವಲ್ಪ ಮೂವ್ ಆಗ್ತಿದೆ ಅಂತಂದರೆ ಅವೇ ಮೂವ್ ಆಗ್ತಿದೆ ಅಂದರೆ ನೋಡಿ ಎಡ್ಜ್ ಆಗಿಬಿಟ್ಟು ಗಾನ್ ಆಗಿದ್ದು. ಅದು ಸಂಜು ಸ್ಯಾಮ್ಸನ್ ವಿಕೆಟ್ ಎತ್ತಿದ್ರೆ ಫಸ್ಟ್ ಒಂದು 3-4 ಓವರ್ಲೆ ಎತ್ಬಿಡ್ಬೇಕು, ಇಲ್ಲ ಅಂತಂದರೆ ಅವ್ರೇನಾದ್ರು ಕಚ್ಕೊಂತು ಅಂತಂದರೆ ಬಿಗ್ ಸ್ಕೋರ್ನೇ ಹೊಡೆಯೋದು, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಅದೇ ರೀತಿ ಸಂಜು ಅಣ್ಣ ಇವತ್ತು ಕೂಡ ಔಟ್ ಆಗಿದ್ದು. ತಲೆ ತೆಗೆಸ್ಕೊಂಡು ಒಂದು ಲಾಂಗ್ ವಾಕ್ ಮಾಡ್ತಾರಲ್ಲ ಅವರು, ಹಿಂಗೆ ಅಲ್ಲ ಗುರು ತಲೆ ಎತ್ಕೊಂಡೆ ವಾಕ್ ಮಾಡಿ, ಏನಲ್ಲೇನು ಎಲ್ಲ ಮ್ಯಾಚು ಅದೇ ತಾನೇ ಆಗ್ತಾಯಿದೆ ಇಲ್ಲಿ. 6, 7, 9 ಸಿಂಗಲ್ ಡಿಜಿಟ್ ತಾನೇ ಆಗ್ತಾಯಿದೆ. ತಲೆ ಎತ್ಕೊಂಡೆ ವಾಕ್ ಮಾಡಿ, ಏನದೇನು ಸ್ಪೆಷಲ್ಲಾ? ಪ್ರತಿಯೊಂದು ಮ್ಯಾಚ್ ತಲೆ ತೆಗೆಸ್ಕೊಂಡು ಹೋಗೋದು, ತಲೆ ಎತ್ಕೊಂಡು ಹೋಗ್ರಿ ನೆಕ್ಸ್ಟ್ ಮ್ಯಾಚಿಂದ ಅದೇನಾಗುತ್ತೆ ನೋಡೋಣ. CSK ಏನು ಮಾಡ್ತಾರೆ ಅಲ್ಲಿ, ತೊಗೊಂಡಿದ್ದಾರೆ ತಾನೆ, ಡಿಮ್ಯಾಂಡ್ ಇಟ್ಬಿಟ್ಟು ತೊಗೊಂಡಿದ್ದಾರೆ ತಾನೆ, ಜಡೇಜನ ಕಳಿಸ್ಬಿಟ್ಟು ತೊಗೊಂಡಿದ್ದಾರೆ ತಾನೆ. ಸೀರಿಯಸ್ಲಿ ಟೀಮ್ನ ಅಧ್ವಾನ ಮಾಡಿ ಇಟ್ಟಿದ್ದಾರೆ CSK ಅವರು. ಜಡೇಜ ಇದ್ದಿತ್ತು ಅಂತಂದರೆ ಟೀಮಲ್ಲಿ ಅದ್ರ ಕಲೆನೇ ಬೇರೆ ಇರೋದು. ನೋಡಿ ಇವಾಗ MS ಧೋನಿನೂ ಇಲ್ಲ, ಜಡೇಜನೂ ಇಲ್ಲ, CSK ಟೀಮೇ ಅನ್ನಿಸ್ತಾ ಇಲ್ಲ ನನಗೆ. ಸೀರಿಯಸ್ಲಿ CSK ಟೀಮೇ ಅನ್ನಿಸ್ತಾ ಇಲ್ಲ. ಹೌದು 200+ ಹೊಡೆದಿದ್ರು ಕೂಡ ನಂಗೆ CSK ಟೀಮೇ ಅನ್ನಿಸ್ತಿಲ್ಲ, ಒಂದು ವೈಬೇ ಬರ್ತಿಲ್ಲ, ಒಂದು ಫೀಲೇ ಬರ್ತಾಯಿಲ್ಲ. ಈ CSK ಟೀಮ್ ಜೊತೆಗೆ ಆಡ್ತಿದ್ದೀವ ಅಂತಲೇ ಅನ್ನಿಸ್ತಿಲ್ಲ ಬಿಡಿ. ಅದು ಅರ್ಥ ಆಗೋದಿಲ್ಲ ಕೆಲವರಿಗೆ, CSK ಫ್ಯಾನ್ಸ್ಗಳಿಗೆ ಅರ್ಥ ಆಗಲ್ಲ, ಅದು ಬ್ಲೈಂಡ್ CSK ಫ್ಯಾನ್ಸ್ಗಳಿಗೆ ಅರ್ಥ ಆಗಲ್ಲ. ನಾರ್ಮಲ್ CSK ಫ್ಯಾನ್ಸ್ಗಳೇ ಅರ್ಥ ಆಗುತ್ತೆ. ಮೂಗೂರು CSK ಟೀಮ್ ಥರ ಅನ್ನಿಸ್ತಾನೆ ಇಲ್ಲ ಅಂತ ಹೇಳ್ತೀರಾ. ಸರ್ಫ್ರಾಜ್ ಖಾನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಪೋಪ್ಲನ್ನ 50 ರನ್ನ ಹೊಡೆದ್ರು. ಕ್ವಿಕ್ ಸಕ್ಸೆಷನ್ ಪಟ ನಂಗೆ ಬೌಂಡ್ರಿಗಳನ್ನ ಹೊಡೆದ್ಬಿಟ್ಟು ಅದು ಹಿಂದೆ ಹೋಯ್ತೋ ಮುಂದೆ ಹೋಯ್ತೋ ಎತ್ತೋಯ್ತೋ, ಬಟ್ ಬೌಂಡ್ರಿಗಳನ್ನ ಹೊಡೆದ್ಬಿಟ್ಟು 50ನ ಎತ್ತಾಕೊಂತ ಇದ್ದಂಗೆ ಈ ಕಡೆಯಿಂದ 6.1 ಓವರ್ ಕೃಣಾಲ್ ಪಾಂಡ್ಯ ಬರ್ತಾರೆ. ಕೃಣಾಲ್ ಪಾಂಡ್ಯ ಬಂದವರೇ ಮಕ್ಕರ್ ಮಾಡಿಬಿಡ್ತಾರೆ, ಫ್ರಂಟ್ ಫುಟಲ್ಲಿ ಕರ್ಸ್ಬಿಟ್ಟು ಸ್ಟಂಪ್ ಔಟ್ ಮಾಡಿಬಿಡ್ತಾರೆ. ಅದೇ ಓವರಲ್ಲಿ ಇನ್ನೊಂದು ವಿಕೆಟು ಕೂಡ ಡಮಾರು. ಕಾರ್ತಿಕ್ ಶರ್ಮಾ ಏನೋ ಉಜ್ಜಾಕ್ ಹೋಗಿದ್ರಂಗೆ, ಕಾರ್ತಿಕ್ ಶರ್ಮನು ಕೂಡ ಫ್ಲಾಪ್ ಶೋನ ತೋರಿಸ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು, ಒಂದು 6 ಹೊಡೆದ್ರು ಕಾರ್ತಿಕ್ ಶರ್ಮಾ ಅವರು. ಅದಾದ ನಂತರ ಪಟ್ಟನಿಗೆ ಔಟ್ ಆಗಿದ್ದು, ಹಿಂದೆಗಡೆ ಕ್ಯಾಚ್ ಆರಾಮಾಗಿ ಹಿಡ್ಕೊಂಡ್ರು. ಸೊ ಕೃಣಾಲ್ ಪಾಂಡ್ಯ ಫಸ್ಟ್ನೇ ಅವರು ಗ್ಲೋ ಆಯಿತು ಅಂತಂದರೆ ಆಮೇಲೆ ಬಂದು ಸರಿಯಾಗಿ ವಂಚಿಸ್ಕೊಂಬಿಡೋದ ಅಲ್ಲಿ. ಸರಿಯಾಗಿ ಇಟ್ಟರು ಹಂಗೇನೆ ಅಲ್ಲಿ ಕೃಣಾಲ್ ಪಾಂಡ್ಯ ಅವ್ರಿಗೆ. ಪ್ರಶಾಂತ್ ವೀರು ಸರಿಯಾಗಿ ಹಾಕೊಂಡು ಗುಮ್ಮಿದ್ವು, ನೀನು ಲೆಫ್ಟ್ ಹ್ಯಾಂಡ್ರು ನಾನು ಲೆಫ್ಟ್ ಹ್ಯಾಂಡ್ರು ಬಾಚಿನಾ ಅಂತ ಸರಿಯಾಗಿ ಹಾಕೊಂಡು ಗುಮ್ ಹಾಕ್ಬಿಡೋದ. ಕೃಣಾಲ್ ಪಾಂಡ್ಯ ಶಿವಮ್ ದುಬೆಗೆ ಮಕ್ಕರ್ ಮಾಡೋದಕ್ಕೆ ಹೋಗಿರು, ತಲೆಗೆ ಬುಲ್ಡಾಗೆ ಹಾಕ್ತಿರು, ಬಾಲ್ನ ಕುಗ್ತಾ ಇದ್ರು ಹಾಕೊಂಡು ಬೌನ್ಸರ್ಗಳನ್ನ. ಒಂಥರ ಇವ್ನು ಯಾರು ತಲೆಕೆಟ್ಟ ಒಂಥರ ಆಗ್ತಾವನಲ್ಲ, ಶಿವಮ್ ದುಬೆಗೆ ಸೈಕಾಗಿ ಹೋಗ್ಬಿಡ್ತು. ಇದು ನಾರ್ಮಲ್ ಬಲಿಗೆ ಹಾಕೋಗಿರು, ಇದೇ ತಲೆಕೆಟ್ಟ ಒಂಥರ ಆಗ್ತಿದ್ಯಾ ಅಂತ. ಕೃಣಾಲ್ ಪಾಂಡ್ಯ ಅದು ವೇರಿಯೇಷನ್, ಅದು ಏನು ಕುತ್ಕೊಂಡು ಹಾಕ್ತಾರೆ, ಹಿಂಗೆ ಬಂದು ಹಾಕ್ತಾರೆ ಕುತ್ಕೊಂಡು. ಮಲ್ಕೊಂಡು ಹಾಕೋದೊಂದು ಬಾಕಿ ಐತೆ ಅಷ್ಟೇ. ಕೃಣಾಲ್ ಪಾಂಡ್ಯ ಬೌನ್ಸರ್ ಹಾಕ್ತಾರೆ, ಕುತ್ಕೊಂಡು ಹಾಕ್ತಾರೆ, ನಾವು ಮಲ್ಕೊಂಡು ಹಾಕ್ಬಿಟ್ರಿ ಅದು ಫುಲ್ಫಿಲ್ ಆಗೋಗ್ಬಿಡ್ತು. ಆ ಒಂದು ಆಸೆನೂ ಕೂಡ ಇರುತ್ತೆ ಅನ್ಸುತ್ತೆ ಅವರಿಗೆ. ಒಳ್ಳೆ 2 ವಿಕೆಟ್ ಎತ್ತಿದ್ರಪ್ಪ, ಕ್ರೂಷಿಯಲ್ 2 ವಿಕೆಟ್ನ ಪಟ್ ನನಗೆ 7ನೇ ಓವರ್ ಬಂದ್ಬಿಟ್ಟು. ಸೊ ಅದು ಮುಖ್ಯವಾಗಿತ್ತು. ಆ ಒಂದು ಟೈಮಲ್ಲಿ ಎತ್ತಿದ್ರಿಂದನೇ ಬೇಗ ಇವ್ರನ್ನ ಒಂದು ಸ್ವಲ್ಪ ತಡೆಯೋದಕ್ಕೆ ಆಗಿರೋದು. ಬಟ್ ಪ್ರಶಾಂತ್ ವೀರ್ ಆಡಿದಂಥ ಆಟ ಅಂತೂ ಖಂಡಿತ ಮೆಚ್ಕೊಳ್ಳೇಬೇಕು. ಯಾಕಂದರೆ ಒಂದು ಸ್ವಲ್ಪ ಇಲ್ಲಾಗರು ಏನಾದ್ರು ಆಗ್ಬಿಡ್ತದ, ಏನಾದ್ರು ಹತ್ರ ಬಂದ್ಬಿಡ್ಬೋದ ಇವರು ಅನ್ನೋ ಥರ ಒಂದು ಹೋಪ್ ಸುಟ್ ಹಾಕೋರು. ಜೇಮಿ ಓವರ್ಟನ್ ಜೊತೆಗೆ ಪ್ರಶಾಂತ್ ವೀರ್ ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಜೇಮಿ ಓವರ್ಟನ್ ಏನು ಗುದ್ದಿದ್ದು ಹಾಕೊಂಡು ಚಚ್ಚಿದ್ರು ಹಂಗೇನೆ. ಇವ್ರಿಗೆ ಯಾರಪ್ಪ ಅವರು, ರಾಮ್ಯಾರಿಯೋ ಶಫರ್ಡ್ಗೆ 19 ರನ್ ಹೊಡೆದ್ಬಿಟ್ರು ಗುರು ಒಂದು ಓವರಲ್ಲಿ. ಸೊ ಆ ಓವರ್ ಒಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರು. ಅದಾದಮೇಲೆ ಕೃಣಾಲ್ ಪಾಂಡ್ಯ ಅವರು ಓವರ್ ನಿಂತು ಬ್ಯಾಕ್ ಟು ಬ್ಯಾಕ್ ಓವರ್ಸು 2 ಓವರ್ ಸ್ವಲ್ಪ ಗೇಮಿಗೆ ಬಂದರು. ಬಟ್ ಆದ್ರೂ ಆಮೇಲೆ ಸುಯಾಶ್ ಶರ್ಮಾ ಹಾಕಿದಂಥ ಬೌಲಿಂಗ್ನ ಮರೆಯೋಂಗಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ನ ಹಾಕಿದರೆ. ಭುವಿ ಬೇರೆ ಇವತ್ತು 3 ವಿಕೆಟ್ನ ಎತ್ತಿದ್ದಾರೆ. ಭುವನೇಶ್ವರ್ ಕುಮಾರ್ ಇನಿಷಿಯಲ್ ಬರೋಕ್ಕೆ ಹೇಳಲೇ ಇಲ್ವಾ, ಹೇಳಿಲ್ಲ ಅವರೇ ಅಲ್ವಾ ಆಯ್ತಿದ್ದು 2ನೇ ವಿಕೆಟು. ಸೊ ಓಕೆ 3 ವಿಕೆಟ್ ಎದ್ದಿದೆ ಇದ್ದಂಗೆ ಈ ಕಡೆಯಿಂದ ಲಾಸ್ಟು ಅವರೇ ಅಲ್ವಾ ವಿಕೆಟ್ ಎದ್ಬಿಟ್ಟು ಆಲ್ ಔಟ್ ಮಾಡಿದ್ದು. ಸೊ ಇನ್ನೇನು ಹೇಳೋ ಅಂಥದ್ದೆಲ್ಲ ಏನಿಲ್ಲ. ಬಾಟಮಲ್ಲ 100 ಅಹ್ಮದ್ದೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕಾಗತ್ತಾ, 100 ಅಹ್ಮದ್ದು ಕಂಬೋಜ್ದು ಅವ್ರದ್ದು ಎಲ್ಲ. ಸೊ ಶಿಸ್ತಾಗಿ ಮ್ಯಾಚ್ನ ಮುಗಿಸಿದ್ರು ಹೋಗೋರು, ಆಲ್ ಔಟ್ ಮಾಡಿಬಿಟ್ಟು. ಆಲ್ ಔಟ್ ಆಗಿದಾರಲ್ಲ ಇವರಲ್ಲಿ ಬಂದು ಬಿಡಿ, ಏನು ಹೇಳೋದಕ್ಕಾಗೋದಿಲ್ಲ. ಜಾಸ್ತಿ ಕ್ರಿಟಿಸೈಸ್ ಮಾಡಿದ್ರೆ, ಜಾಸ್ತಿ ಸ್ವಲ್ಪ ಡ್ರಿಲ್ ಮಾಡಿದ್ರೆ ಪಾಪ ಹುರ್ಕೊಂಬಿಡ್ತಾರೆ ಜಾಸ್ತಿ CSK ಫ್ಯಾನ್ಸ್ಗಳು.
ಆಗಲ್ಲ ಗುರು, ನೆಕ್ಸ್ಟ್ ವರ್ಷನೂ ಬರ್ಕೊಂಡು ಕೊಡ್ತೀನಿ, ನೆಕ್ಸ್ಟ್ ವರ್ಷನೂ ಸೋಲ್ತಾರೆ, ಇದೇ ಥರ ಬಂದ್ಬಿಟ್ಟು ಹೆವಿ ಮಾರ್ಜಿನಲ್ಲಿ ಸೋಲ್ತಾರೆ. ನೋಡೋಣ ಅದೇನಾಗುತ್ತೆ. ಮತ್ತೆ ಸಿಗುವ ಮುಂದಿನ ನೋಡಿದ್ಲಿ ಗಾಯ್ಸ್. ನಿಮ್ಗೆ ಏನು ಅನಿಸ್ತೀವಿ ಇದನ್ನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಹಾಕಿ.